ಅರುಂಧತಿ ಹಿಂದಿನ ದ್ವೇಷ ಮರೆತು ತಂದೆಯನ್ನು ಮಾನಸಳನ್ನು ನೋಡಲು ಮನೆಗೆ ಬಂದಿದ್ಲು. ಸೂಕ್ತ ಚಿಕಿತ್ಸೆಯಿಂದ ಸೋಮಸುಂದರ್ ಆರೋಗ್ಯ ಕೊಂಚ ಮಟ್ಟಿಗೆ ಸುಧಾರಿಸಿತು. ರಾಯರನ್ನು ನೋಡಿ ಏನೋ ಮಾತನಾಡದಿದ್ರೂ ಗಂಭೀರ ಭಾವದಿಂದ ಕೈ ಮುಗಿದ. ಅಪ್ಪ, ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರೆ ನನಗೂ ಶ್ರೇಯಸ್ಸು. ನೀವು ನಮಗೆ ಊರಿಂದ ಬಂದಾಗ ಆಶ್ರಯ ಕೊಟ್ಟು ಸಹಾಯ ಮಾಡಿದ್ದೀರಿ. ಆದರೆ ನಾವು ಪ್ರತಿಯಾಗಿ ನಿಮಗೆ ನೋವು ಹೊರತು ಏನೂ ಕೊಡೋಕ್ಕಾಗಲಿಲ್ಲ. ಈಗಲಾದರೂ 4 ದಿನ ಮನೆಯಲ್ಲೇ ಬಂದಿರಿ. ನಿಮ್ಮ ಸೇವೆ ಮಾಡೋ ಅವಕಾಶವಾದರೂ ನನಗೆ ಸಿಗುತ್ತೆ. ಅರುಂಧತಿ ರಾಯರ ಕಾಲಿಗೆರಗಿ ಕೇಳಿಕೊಂಡು, ಮನುಷ್ಯ ತಪ್ಪು ಮಾಡ್ತಾನೆ ಅಂತ ಅದನ್ನೇ ಹಿಡಿದು ದ್ವೇಷ ಸಾಧಿಸೋ ಸ್ವಭಾವ ನನಗಿಲ್ಲಮ್ಮ. ಕಾರ್ಮಣ್ಯ ವಾದಿಕಾಸ್ತ್ರೆ ಮಹಾ ಕದಾಚನ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕರ್ಮ ಮಾಡೋದಷ್ಟೇ ನಮ್ಮ ಹಕ್ಕು, ಅದರ ಫಲದ ಮೇಲೆ ನಾವು ಹಕ್ಕು ಸಾಧಿಸಬಾರ್ದು ಅಂತ ಅದರ ಅರ್ಥ. ನಾನು ನನ್ನ ಕರ್ತವ್ಯ ಅಂತ ನಿಮ್ಮನ್ನು ಬೆಳೆಸಿ ನಿಮ್ಮ ಜೀವನ ರೂಪಿಸಿದೆ. ಆದರೆ ನಿಮ್ಮಿಂದ ನಾನೇನೂ ನಿರೀಕ್ಷಿಸಿಲ್ಲಮ್ಮ. ದೇವರು ನನ್ನನ್ನು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ, ಅಷ್ಟೇ ಸಾಕು. ನಾನು ಯಾರ ಮನೆಗೂ ಬರಲ್ಲ. ತಂದೆ ಅನ್ನೋ ಪ್ರೀತಿ ನಿನಗಿದ್ರೆ ನೀನೇ ಆಗಾಗ ಬಂದು ನನ್ನನ್ನು ನೋಡ್ಕೊಂಡು ಹೋಗು ಎನ್ನುತ್ತಾ ರಾಯರು ಅವಳನ್ನು ಬೀಳ್ಕೊಟ್ರು. ಮಾನಸ ಗಂಡು ಮಗುವಿಗೆ ಜನ್ಮ ಕೊಟ್ಟು ಭಾರತಿ 2 ದಿನಗಳು ಮಗಳ ಸನಿಹ ಬಿಟ್ಟು ಕದಲಲಿಲ್ಲ. ಭಾನುವಂತೂ ಹಿಡಿಯುವವರೇ ಇಲ್ಲ. ಮಗ ಹುಟ್ಟಿದ ಸಂಭ್ರಮದಲ್ಲಿ ಇಡೀ ಆಸ್ಪತ್ರೆಗೆ ಸಿಹಿ ಹಂಚಿದ ಗೋದಾಬಾಯಿ ಮೊಮ್ಮಗನ ತೊಟ್ಟಿಲ ಬಳಿಯಲ್ಲಿ ಕುಳಿತು ಬಿಡ್ತಿದ್ರು. ಭಾರತಿಗೇನೋ ಮಗಳನ್ನು ಬಾಣತನಕ್ಕೆ ಮನೆಗೆ ಕರೆದೊಯ್ಯುವ ಆಸೆ. ಆದರೆ ಗೋದಾಬಾಯಿ ಅದನ್ನು ನಿರಾಕರಿಸಿ, ಬೇಡ ಭಾರತಿ, ನನಗೆ ತಾನೇ ಬೇರೆ ಯಾವ ಹೆಣ್ಮಕ್ಳಿದ್ದಾರೆ. ನನ್ನ ಸೊಸೆಗೆ ನಾನೇ ಬಾಣ್ತನ ಮಾಡಿ ನೋಡ್ಕೊಳ್ತೀನಿ. ನಮ್ಮನೆ ಏನು ಮೈಲ್ಗಟ್ಟಲೆ ದೂರವಿದೆಯಾ? ನಿನಗೆ ಬೇಕಾದರೆ 1 ಹೆಜ್ಜೆ ಬಂದು ಮಗು ಬಾಣ್ತಿನ ನೋಡ್ಬೋದು. ಮಾನಸನ ನಿಮ್ಮ ಮನೆಗೆ ಕಳುಹಿಸ್ಬಿಟ್ರೆ ಮನೆ ಬಿಕೋ ಅನಿಸುತ್ತೆ. ನನಗೂ ಒಬ್ಬಳೇ ಬೇಜಾರು ಎಂದಾಗ ರಾಯರಿಗೂ ಅವರ ಮಾತು ಸೂಕ್ತ ಎನಿಸಿತು. ಭಾರತಿ, ನೀನು ಕೆಲ್ಸಕ್ಕೆ ಹೊರಟೋದ್ರೆ ಮಾನಸನ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಬೇರೆ ಹೆಂಗಸರು ಯಾರಿದ್ದಾರೆ? ನಿಮ್ಮಮ್ಮ ಬದುಕಿದ್ರೆ ಅದು ಬೇರೆ ಮಾತಾಗಿತ್ತು. ಗೋದಾಬಾಯಿಯವರು ಅವಳನ್ನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಅವರ ಮನೆಯಲ್ಲಿ ಇರಲಿ ಬಿಡು. ಭಾನುವಿಗೆ ಹೆಂಡತಿ ಮಗುನನ್ನು ಸುತಾರಾಮ್ ಕಳಗಿಸಲು ಇಷ್ಟವಿರಲಿಲ್ಲ. ಆಂಟಿ, ನಾನು ಅಮ್ಮ ಇರ್ತೀವಲ್ಲ, ಮಾನಸಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಎಂದಾಗ ಮಾನಸ ದನಿಗುಡಿಸಿದ್ಲು. ಹೌದಮ್ಮ, ನಾನು ನಮ್ಮ ಅತ್ತೆ ಕೈಯಲ್ಲೇ ಬಾಣ್ತನ ಮಾಡಿಸ್ಕೊಳ್ತೀನಿ. ಭಾನು ನನ್ನ ಜೊತೆ ಇದ್ದರೆ ನನಗೆ ಧೈರ್ಯ. ಸರಿ, ನೀವೆಲ್ಲರೂ ಒಂದಾದ ಮೇಲೆ ನಂದೇನು ಮಾತು? ನಿನಗೆ ಹೇಗೆ ಅನುಕೂಲವೋ ಹಾಗಿರು ಎಂದು ಭಾರತಿ ಸುಮ್ಮನಾದ್ಲು. ಮನಸ್ಸು ಮಗಳ ಸುಖ ಜೀವನದ ಬಗ್ಗೆ ಮುದಗೊಂಡಿತು. ಅಂದು ಭಾರತಿ ಮಾನಸಾಳಿಗಾಗಿ ಆಸ್ಪತ್ರೆಗೆ ಊಟ ಕೊಟ್ಟು ವಾರ್ಡಿನಿಂದ ಹೊರಗೆ ಬಂದಾಗ ಮೊದಲನೆಯ ಮಹಡಿಯಲ್ಲಿ ಕಾರಿಡಾರ್ನಲ್ಲಿ ಕುಳಿತಿದ್ದ ಸಂಗೀತ ಅವಳ ಮಗಳು ಪ್ರಣತಿಯನ್ನು ಕಂಡ್ಳು. ಅವಳು ಕಾಲ್ಗಳು ನಿಂತಲ್ಲೇ ತಟಸ್ಥಗೊಂಡವು. ಸಂಗೀತ, ಅವಳ ಮಗಳು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಯಾರಿಗೆ ಕಾಯಿಲೆ ಇರ್ಬೋದು? ಗೌತಮ್. ಹೌದು, ಗೌತಮ್. ಸದ್ಯ ಅವರಿಗೇನೂ ಆಗದಿರಲಿ, ಅವರ ಆರೋಗ್ಯವಂತರಾಗಿದ್ದರೆ ಸಾಕು. ಅವಳು ನಗಾರಿಯಂತೆ ಒಡೆದುಕೊಳ್ತಿದ್ದ ಎದೆಯನ್ನು ಅದಮಿಕೊಂಡು ಅತ್ತ ಹೆಜ್ಜೆ ಹಾಕಿದ್ಲು. ಸಂಗೀತ, ಗೌತಮ್ ಬಂದಿದ್ದಾರಾ? ಅವಳ ಮುಖ ಕಂಡೊಡನೆ ಸಂಗೀತಳ ಹುಬ್ಬುಗಳು ಒಂದುಗೂಡಿದವು. ಇದು ಹುಚ್ಚಾಸ್ಪತ್ರೆ ಅಲ್ಲ. ಗೌತಮ್ನ ಯಾರು ಬಂದು ನೋಡೋದು ನನಗಿಷ್ಟವಿಲ್ಲ. ಸುಮ್ಮನೆ ಹೊರಟೋಗು. ಅವಳ ನಿಷ್ಠುರ ನುಡಿಗಳು ಕೇಳಿಯೂ ಭಾರತಿ ವಿಚಲಿತಲಾಗಲಿಲ್ಲ. ಅವರಿಗೇನಾಗಿದೆ ಸಂಗೀತ? ನೀನು ಒಂದು ಹೆಣ್ಣಾಗಿ ನನ್ನ ನೋವು ಅರ್ಥ ಮಾಡ್ಕೊ. ನನ್ನಿಂದ ಖಂಡಿತ ಅವರಿಗೇನು ತೊಂದರೆ ಆಗಲ್ಲ. ಒಂದ್ಸಲ ಅವರನ್ನು ನೋಡಿದ್ರೆ ನನಗೆ ಸಮಾಧಾನವಾಗುತ್ತೆ. ಭಾರತೀಯ ಆತಂಕ ತುಂಬಿದ ಮುಖ ಕಂಡು ಪ್ರಣತಿಗೆ ಕನಿಕರ ಎನಿಸಿತು. ಹೌದಮ್ಮ, ನಿನಗಿರೋ ಅಷ್ಟೇ ಭಯ ಆತಂಕ ಅವರಿಗೂ ಇರಲ್ವಾ? ಒಂದ್ಸಲ ನೋಡಲಿ ಬಿಡು. ನೀನು ಸುಮ್ಮನಿರೆ, ನಿನಗೆ ಗೊತ್ತಾಗಲ್ಲ. ಅಪ್ಪ ಮಗಳು ಸಾಮಾನ್ಯದವರಲ್ಲ ನೀವು. ನಾನು ಇಲ್ಲದೆ ಇರೋ ಹೊತ್ತಿನಲ್ಲಿ ಗೌತಮ್ನ ನೋಡೋಕ್ಕೆ ಮನೆಗೆ ಬಂದಿದ್ದಾರೆ. ನೋಡಿದ್ರೆ ದೊಡ್ಡ ಬಂಗಲೆ, ಆಸ್ತಿ, ಅಂತಸ್ತು ಎಲ್ಲ ಇದೆ. ಏನಾದರೂ ವಸೂಲು ಮಾಡ್ಬೋದು ಅನ್ನೋ ಆಸೆಯಿಂದ ಹಳೆಯ ಸಂಬಂಧ ಹೇಳ್ಕೊಂಡು ಬಂದಿದ್ದಾಳೆ. ಇಂಥ ಜನಗಳನ್ನು ನಾನು ಎಷ್ಟು ಕಂಡಿದ್ದೀನೋ.
ಸಂಗೀತಳ ನುಡಿಗಳು ಭಾರತೀಯ ಕಿವಿಗೆ ಕಾದ ಸೀಸದಂತೆ ಹೊಕ್ಕವು. ಅವಳ ಎದುರಿಗೆ ತಾಯಿ ಅಂತ ಮಾತನಾಡಿದ್ದ ಪ್ರಣತಿಗೆ ಮುಜುಗರ ಎನಿಸಿತು. ಅಂತ ಆಸೆ ಇರೋರಾಗಿದ್ರೆ ಅಪ್ಪ ತಿಂಗಳಿಗೆ ಕಳಗಿಸಿದ ಹಣ ಯಾಕಮ್ಮ ನಿರಾಕರಿಸ್ತಿದ್ರು? ಅಪ್ಪನಿಂದ ಈಗ 1 ಪೈಸೆ ತಗೊಳ್ತಾ ಇಲ್ವಲ್ಲ? ನಿನಗೆ ಪ್ರಪಂಚ ಜ್ಞಾನವಿಲ್ಲ ಅನ್ನೋದು ಅದಕ್ಕೆ. ಸೂಜಿ ಬೀಳಿಸಿ ದಬ್ಬಳ ಎತ್ಕೊಳ್ಳೋ ಜಾಣತನ ಇದು. ನಮ್ಮ ಹತ್ರ ಇರುವ ಲಕ್ಷಾಂತರ ರೂಪಾಯಿ ಮೇಲೆ ಕಣ್ಣು ಬಿದ್ದ ಮೇಲೆ ತಿಂಗಳಿಗೆ ಜುಜುಮಿ 1000 ಅವರಿಗೆ ಯಾಕೆ ಬೇಕಾಗುತ್ತೆ? ಸಂಗೀತಳ ದನಿಯಲ್ಲಿದ್ದ ವ್ಯಂಗ್ಯ ಕಂಡು ಭಾರತಿಗೆ ದೇಹದ ರಕ್ತವೆಲ್ಲ ಬಿಸಿ ಏರಿ ಮುಖಕ್ಕೆ ನುಂಗಿ ಬಂದಂತಾಗಿ ಹುಕ್ಕಿ ಬಂದ ಕೋಪ ನುಂಗ್ಕೊಂಡ್ಳು. ಅಷ್ಟರಲ್ಲಿ ಡಾಕ್ಟರ್ ಸುಕುಮಾರ್ ಹೊರ ಬಂದಾಗ ಸಂಗೀತ ಎದ್ದು ನಿಂತಳು. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲಮ್ಮ, ಅವರ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನೀವು ಡಯಾಲಿಸಿಸ್ ಮಾಡೋಕ್ಕೆ ಅವರನ್ನು ಕರ್ಕೊಂಡು ಬರಬೇಕಾಗಿತ್ತು. ನಾನು ನಮ್ಮ ಯೂರಾಲಜಿಸ್ಟ್ ಹತ್ರ ಚರ್ಚೆ ಮಾಡಿದ್ದೀನಿ. ಗೌತಮ್ ಇರೋ ಸ್ಥಿತಿಯಲ್ಲಿ ಯಾರಾದರೂ ಕಿಡ್ನಿ ದಾನ ಮಾಡೋ ಹಾಗಿದ್ರೆ ಒಂದು ಚಾನ್ಸ್ ನೋಡ್ಬೋದು. ಅವರು ಹೇಳಿದಾಗ ಸಂಗೀತ ಆತುರದಿಂದ, ನಾನು ಎಷ್ಟು ಖರ್ಚು ಮಾಡೋಕ್ಕೂ ಸಿದ್ಧನಾಗಿದ್ದೀನಿ, ಕಿಡ್ನಿ ಟ್ರಾನ್ಸ್ಪೋರ್ಟ್ ಮಾಡಿಸ್ಬಿಡಿ ಡಾಕ್ಟರ್ ಎಂದಾಗ ಸುಕುಮಾರ್ ಗಂಭೀರವಾಗಿ ತಲೆ ಅಲ್ಲಾಡಿಸಿದ್ರು. ಅದು ಸುಲಭವಾಗಿ ನಿರ್ಧಾರ ಆಗೋ ಅಂಥದ್ದಲ್ಲ. ಸರ್ಕಾರದವರು ಕಿಡ್ನಿ ಡೊನೇಷನ್ ಕಮ್ಯುನಿಟಿ ಅಂತ ಏರ್ಪಡಿಸಿದ್ದಾರೆ. ಇಲ್ಲಿ ಹಣಕ್ಕಿಂತ ಕಿಡ್ನಿ ಡೋನರ್ ತುಂಬ ಮುಖ್ಯ. ನಿಮಗೆ ದಾನಿ ಸಿಕ್ಕರೆ ನೀವು ಕಮ್ಯುನಿಟಿಯವರಿಗೆ ತಿಳಿಸ್ಬೇಕು. ಬಹು ಮುಖ್ಯವಾಗಿ ದಾನಿಯ ಬ್ಲಡ್ ಗ್ರೂಪ್ ಬಿಳಿ ರಕ್ತ ಕಣಗಳು ರೋಗಿಯ ದೇಹಕ್ಕೆ ಹೊಂದಾಣಿಕೆಯಾಗಬೇಕು. ಗೌತಮ್ಗೆ ಸಿಬ್ಲಿಂಗ್ಸ್ ಇದ್ದಾರೆಯೇ? ಒಬ್ಬ ತಂಗಿ ಏನೋ ಇದ್ದಾಳೆ, ಆದರೆ ಅವಳಿಗೆ ಹಾರ್ಟ್ ಬೈಪಾಸ್ ಸರ್ಜರಿ ಆಗಿದೆ. ಅವಳು ಆರೋಗ್ಯವೇ ಚೆನ್ನಾಗಿಲ್ಲ. ಯಾಕೆ ಕೇಳಿದೆ ಅಂದರೆ, ರಕ್ತ ಸಂಬಂಧಿಗಳೇ ಕಿಡ್ನಿ ಕೊಟ್ಟರೆ ನಾವು ಕಮಿಟಿವರೆಗೂ ಹೋಗುವ ಅವಶ್ಯಕತೆ ಬರಲ್ಲ. ಆಯಿತು, ನಾವು ಆದಷ್ಟು ಪ್ರಯತ್ನಿಸಿ ಮುಂದಿನ ವ್ಯವಸ್ಥೆ ಮಾಡೋಣ. ಅಲ್ಲಿವರೆಗೂ ನೀವು ನಿಮ್ಮ ಯಜಮಾನ್ರನ್ನ ವಾರಕ್ಕೆ 3 ಸಲ ಡಯಾಲಿಸಿಸ್ಗೆ ಕರ್ಕೊಂಡು ಬನ್ನಿ. ಸುಕುಮಾರ್ ಮಾತು ಮುಗಿಯುತ್ತೆನ್ನುವಂತೆ ಅಲ್ಲಿಂದ ಕಾಲ್ ತೆಗೆದ್ರು. ಇದುವರೆಗೂ ಉಸಿರು ಬಿಗಿ ಹಿಡಿದು ಅವರ ಮಾತುಗಳನ್ನು ತದೇಕ ಚಿತ್ತವಾಗಿ ಆಲಿಸುತ್ತಿದ್ದ ಭಾರತಿ ಬಂದು ಸಂಗೀತಳ ಕೈ ಹಿಡಿದ್ಲು. ಸಂಗೀತ, ಗೌತಮ್ನ ಉಳಿಸ್ಕೊಳ್ಳುವ ಜವಾಬ್ದಾರಿ ನಿಂದು. ಅವರು ಈ ಪ್ರಪಂಚದ ಯಾವ ಮೂಲೆಯಲ್ಲಿ ಸುಖವಾಗಿದ್ರೂ ನಾನು ಸಂತೋಷ ಪಡ್ತೀನಿ. ಅವರಿಗೇನಾದರೂ ಆದರೆ ಮಾತ್ರ ನಾನು ಖಂಡಿತ ಬದುಕಿರಲ್ಲ. ಸಂಗೀತ ತನ್ನ ಕೈ ಬಿಡಿಸ್ಕೊಂಡ್ಳು. ನನ್ನದೇ ತೊಂದರೆಗಳು 1000 ಇವೆ. ನೀನು ಬಂದ್ಯಾ ನನ್ನ ತಲೆ ತಿನ್ನೋಕೆ? ಸುಮ್ಮನೆ ಹೋಗು. ನನ್ನ ಗಂಡನಿಗೆ ಏನು ಟ್ರೀಟ್ಮೆಂಟ್ ಕೊಡಿಸಿ ಉಳಿಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಾನಿನ್ನು ಅಲ್ಲಿರೋದ್ರಿಂದ ಏನೂ ಪ್ರಯೋಜನವಿಲ್ಲವೆಂದು ಭಾರತಿ ಅಲ್ಲಿ ತಲೆ ತಗ್ಸಿ ಅಲ್ಲಿಂದ ಕಾಲು ತೆಗೆದ್ಲು. ಅವಳ ಹೃದಯ ಸೂಕ್ತ ಅಗ್ನಿ ಪರ್ವತದಂತಾಗಿತ್ತು. ಮನೆಗೆ ಬಂದವಳೆ ಯಾರೊಡನೆಯೂ ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡಾಗ ರಾಯರು ಆತಂಕದಿಂದ ಪಕ್ಕದ ಮನೆಯಿಂದ ಭಾನುವನ್ನು ಕರೆದರು. ಭಾನು, ಅವಳು ಯಾಕೋ ಎಂದಿನಂತ ಇಲ್ಲಪ್ಪ, ರೂಮ್ನಲ್ಲಿ ಒಂಟಿಯಾಗಿ ಬಾಗಿಲು ಹಾಕ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಒಂದ್ಸಲ ನೋಡು ಬಾ. ಭಾನು ಬಂದು ಬಾಗಿಲು ತಟ್ಟಿದ. ಆಂಟಿ, ನಾನು ಭಾನು. ಮಾನಸ ನಿಮ್ಗೇನೋ ಮೆಸೇಜ್ ಕಳಿಸಿದ್ದಾಳೆ, ಬಾಗಿಲು ತೆಗೆದಿರಿ. ಭಾರತಿ ಬಾಗಿಲು ತೆರೆದವಳೆ ಭಾನುವನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳಲು ಮೊದಲು ಮಾಡಿದ್ಲು. ಭಾನು, ಗೌತಮ್ನ ಆರೋಗ್ಯ ಈಗ ತುಂಬ ಹದಗೆಟ್ಟಿದೆಯಂತೆ. ಹೀಗೆ ಮುಂದುವರೆದರೆ ಅವರು ಬದುಕೋದು ಬಹಳ ಕಷ್ಟವಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಈ ವಿಷಯ ಕೇಳಿ ನನ್ನೆದೆ ಒಡೆದು ಹೋಗಿದೆ ಭಾನು. ನನ್ನ ಕಣ್ಮುಂದೆ ಅವರಿಗೇನಾದರೂ ಆದರೆ ನಾನು ಸಹಿಸಲ್ಲ. ಮೊದಲು ರಾಯರಿಗೆ ಭಾನುವಿಗೆ ಅವಳೇನು ಹೇಳ್ತಿದ್ದಾಳೆ ಎಂದು ತಲೆಬುಡ ತಿಳಿಯಲಿಲ್ಲ. ಅವಳಿಗೇನಾದರೂ ಮತ್ತೆ ಹುಚ್ಚು ಹಿಡಿದ್ಬಿಡ್ತೇನೋ ಎಂದು ರಾಯರು ನಿಜವಾಗಿ ಹೆದರ್ಬಿಟ್ಟಿದ್ರು. ಗೌತಮ್ ಈಗ ಎಲ್ಲಿದ್ದಾರೆ? ನಿಮಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಭಾನು ನಿಧಾನವಾಗಿ ಕೇಳ್ದ. ಮಾನಸ ಇರೋ ನರ್ಸಿಂಗ್ ಹೋಮ್ನಲ್ಲಿ ಅವರು ಡಯಾಲಿಸಿಸ್ ಮಾಡಿಸ್ಕೊಳ್ಳೋಕ್ಕೆ ಅವರ ಹೆಂಡತಿ ಮಗಳ ಜೊತೆ ಬಂದಿದ್ರು. ಆಗ ಡಾಕ್ಟರ್ ನನ್ನ ಮುಂದೆನೇ ಗೌತಮ್ ಕಿಡ್ನಿಗಳು 2 ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರು. ಹಾಗಂದ್ರೆ ಗೌತಮ್ ಜಾಸ್ತಿ ದಿನ ಬದುಕಲ್ಲ ಅಂತಾನ ಎಂದು ಬಿಕ್ಕುತ್ತಾ ಅವಳು ಕೇಳಿದಾಗ ಭಾನು ತಲೆ ಕೂದಲಲ್ಲಿ ಕೈ ಆಡಿಸ್ಕೊಂಡ. ಚೇಚೆ, ಹಾಗೇನಿಲ್ಲ. ನೀವು ಯಾವ ಡಾಕ್ಟರ್ ಹತ್ರ ಮಾತನಾಡಿದ್ರಿ? ನಾನು ಯಾರ ಹತ್ರನೂ ಮಾತನಾಡಿಲ್ಲ. ಅಲ್ಲಿ ಅದ್ಯಾರೋ ಡಾಕ್ಟರ್ ಒಬ್ಬರು, ಅವರ ಹೆಸರು ನಾನು ರಿಸೆಪ್ಷನಿಸ್ಟ್ ಹತ್ರ
ತಿಳಿದುಕೊಂಡೆ. ಸುಕುಮಾರ್ ಅಂತೆ, ಅವರೇ ಗೌತಮ್ನ ಟ್ರೀಟ್ ಮಾಡ್ತಾ ಇರೋದು. ಯಾರಾದರೂ ಕಿಡ್ನಿ ಕೊಡೋ ಹಾಗಿದ್ರೆ ಗೌತಮ್ ಆರೋಗ್ಯ ಸರಿ ಹೋಗುತ್ತೆ ಅಂದರು. ರಾಯರು ಈಗ ನಿರಾಳವಾಗಿ ಉಸಿರಾಡಿ, ಸರಿ ಬಿಡು, ಅವರಿಗೇನು ಕಡಿಮೆ, ದುಡ್ಡು ಕೊಟ್ಟರೆ ಯಾರಾದರೂ ಕಿಡ್ನಿ ದಾನ ಮಾಡ್ತಾರೆ. ಸಂಗೀತ ಅವನನ್ನು ನೋಡ್ಕೊಳ್ಳೋಕ್ಕಿದ್ದಾಳೆ, ಇನ್ನು ನಿನಗ್ಯಾಕಮ್ಮ ಒದ್ದಾಡ್ತೀಯಾ ಎಂದು ಕೊಂಚ ಬೇಸರದಿಂದಲೇ ಕೇಳಿದಾಗ ಭಾರತಿ ಭಾನುವಿನತ್ತ ಅರ್ಥ ನೋಟ ಬೀರಿದ್ಲು. ಭಾನು, ನನಗೋಸ್ಕರ ಒಂದು ಉಪಕಾರ ಮಾಡ್ತೀಯಾ? ಹೇಳಿ ಆಂಟಿ. ಅವನ ದನಿ ಗಂಭೀರವಾಗಿತ್ತು. ನೀನು ಆ ಡಾಕ್ಟರ್ ಸುಕುಮಾರ್ ಜೊತೆ ಮಾತನಾಡಿ ಗೌತಮ್ ಪರಿಸ್ಥಿತಿ ಹೇಗಿದೆ ಅಂತ ವಿಚಾರಿಸ್ತೀಯಾ? ನೀವಾದರೆ ಡಾಕ್ಟರ್ಗಳು, ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಮಿಂದ ಅವರೇನು ಮುಚ್ಚಿಡದೆ ಎಲ್ಲ ವಿಷಯ ಹೇಳ್ತಾರೆ. ಆಗಲಿ ಆಂಟಿ, ಈಗ ನಾನು ಮಾನಸಾಳ ಹತ್ರ ಇರೋಕ್ಕೆ ಹೋಗ್ತಿದ್ದೀನಿ. ಸಮಯ ನೋಡಿಕೊಂಡು ಡಾಕ್ಟರ್ ಜೊತೆ ಮಾತನಾಡ್ತೀನಿ ಬಿಡಿ. ಈಗ ಭಾರತಿ ಕೊಂಚ ಸಮಾಧಾನಗೊಂಡು ಕಣ್ಣೊರೆಸ್ಕೊಂಡಾಗ ರಾಯರು ಏನೋ ಹೇಳಲೆಂದು ಬಾಯಿ ತೆರೆದವರು ಭಾನುವಿನ ಕಣ್ಸನ್ನೇ ಗಮನಿಸಿ ಸುಮ್ಮನಾದರು. ಭಾರತಿ ಒಳಗೆ ಹೋದ್ಮೇಲೆ ಅವರು ಭಾನುವಿನತ್ತ ತಿರುಗಿ ಅಸಮಾಧಾನದಿಂದ, ನೀನೇ ನೋಡಪ್ಪ, ಅವನಿಗೂ ನಮಗೂ ಏನು ಸಂಬಂಧ? ಈಗ ಸಂಗೀತ ಅವನ ಹೆಂಡತಿಯಾಗಿ ಮನೆ ತುಂಬಿದ್ದಾಳೆ, ಅದು ಅವಳ ಹಣೆ ಬರಹ. ಇವಳ ಅದ್ಯಾಕೆ ಪಾರಪತ್ಯ? ಅಲ್ಲಿ ಹೋಗಿ ಅವನ ಹೆಂಡತಿ ಕೈಯಲ್ಲಿ ಮುಖ ಮುರಿಸ್ಕೊಂಡು ಬರೋ ಗ್ರಹಚಾರ ಇವಳಿಗ್ಯಾಕೆ ಎಂದು ಕೇಳಿದಾಗ ಭಾನುವಿನ ಮುಖದಲ್ಲಿ ಮಂದವರ್ತೆ ಇಣುಕಿತು. ನೀವು ಗೌತಮ್ನ ಸಂಬಂಧ ದೂರ ಮಾಡಿಕೊಳ್ಳೋ ಅಷ್ಟು ಸುಲಭವಾಗಿ ಭಾರತಿಗೆ ಅವರಿಂದ ವಿಮುಖರಾಗೋಕ್ಕೆ ಸಾಧ್ಯನ ತಾತ? ಈಗ ಸಂಗೀತ ಅವರ ಹೆಂಡತಿಯಾಗಿರ್ಬೋದು, ಆದರೆ ಆಂಟಿಯ ಜೊತೆ ಅವರಿಗಿದ್ದ ಒಲವಿನ ಸಂಬಂಧಕ್ಕೆ ಸಾಕ್ಷಿಯಾಗಿ ಮಾನಸ ಇದ್ದಾಳಲ್ಲ. ಕಾನೂನು ವಿವಾಹ ವಿಚ್ಛೇದನ ನೀಡಬಹುದೇ ಹೊರತು ಹೃದಯದಲ್ಲಿ ಆಳವಾಗಿ ಅಚ್ಚೊತ್ತಿರೋ ಪ್ರೀತಿ ರದ್ದು ಮಾಡೋಕ್ಕಾಗಲ್ಲ. ಅವನ ಮಾತುಗಳನ್ನು ಕೇಳಿ ರಾಯರು ತಲೆ ತಗ್ಗಿಸಿದ್ರು. ಭಾನು ಗೌತಮನ ಅನಾರೋಗ್ಯದ ಬಗ್ಗೆ ಮಾನಸಾಳಿಗೇನು ಹೇಳಲಿಲ್ಲ. ಸಂಜೆ ಮನೆಗೆ ಬಂದಾಗ ತನಗಾಗಿ ಕಾತುರದಿಂದ ಗೇಟಿನ ಬಳಿಯಲ್ಲೇ ಕಾದು ನಿಂತಿದ್ದ ಭಾರತಿಯನ್ನು ನೋಡಿ ಅವನಿಗೆ ಗಂಟಲು ಹುಬ್ಬಿ ಬಂತು. ನಾನು ಡಾಕ್ಟರ್ ಸುಕುಮಾರ್ ಜೊತೆ ಮಾತನಾಡಿದ್ದೀನಿ ಆಂಟಿ. ಗೌತಮ್ ಅವರ ಆರೋಗ್ಯ ಅಷ್ಟೇನು ಕೆಟ್ಟಿಲ್ವಂತೆ. ಕಿಡ್ನಿ ಟ್ರಾನ್ಸ್ಫರ್ಟ್ ಮಾಡಿದ್ರೆ ಅವರು ಸಂಪೂರ್ಣ ಹುಷಾರಾಗ್ತಾರಂತೆ. ಸದ್ಯ ಹಾಗಂದ್ರ ಅವ್ರು ಎಲ್ಲಿದ್ರೂ ಚೆನ್ನಾಗಿರಲಿ ಭಾನು, ಅಷ್ಟೇ ನಾನು ಹಾರೈಸೋದು. ಭಾರತಿ ನಿಟ್ಟಿಸಿರ್ಬಿಟ್ಲು. ಅವರ ಕಿಡ್ನಿ ಟ್ರಾನ್ಸ್ಫರ್ಟ್ ಮಾಡಬಹುದು, ಆದರೆ ಸೂಕ್ತ ದಾನಿ ಸಿಗೋದು ಕಷ್ಟ. ಯಾಕಂದರೆ ಗೌತಮನದು ಸಂಕೀರ್ಣ ಬ್ಲಡ್ ಗ್ರೂಪ್. ಅವರ ಹೆಂಡತಿ ಡೋನರ್ಗೋಸ್ಕರ ಬಹಳ ಟ್ರೈ ಮಾಡ್ತಿದ್ದಾರೆ ಎಂದು ಸುಕುಮಾರ್ ಹೇಳಿದನ್ನು ಭಾನು ಭಾರತಿಗೆ ಬಾಯಿ ಬಿಡಲಿಲ್ಲ. ನೀವು ವೃತ ಚಿಂತೆ ಮಾಡಬೇಡಿ ಎಂದಷ್ಟೇ ನುಡಿದ. ಚಿಂತೆ ಮಾಡದೆ ಹೇಗಿರೋದೆಂದು ಭಾರತಿಗೆ ತೋಚ್ತಿರ್ಲಿಲ್ಲ. ಕುಳಿತಲ್ಲಿ ನಿಂತಲ್ಲಿ ಅಂತರ್ಮುಖಿಯಾಗಿರ್ತಿದ್ದ ಅವಳನ್ನು ರಾಯರು ಆಕ್ಷೇಪಿಸಿದ್ರು. ಈಗ ನಿನ್ಗೇನು ಕಡಿಮೆ ಆಗಿದೆ ಭಾರತಿ? ಮಾನಸ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡು ನಿನಗೊಂದು ಮುದ್ದಾದ ಮಗು ಕೊಟ್ಟಿದ್ದಾಳೆ. ಋಣವಿದ್ದಷ್ಟು ಲಭ್ಯ ಅಂತ ಸಮಾಧಾನ ತಂದ್ಕೋತಾಯಿ. ಮಗಳ ಸಂಸಾರ ನೋಡಿಕೊಂಡು ಆನಂದವಾಗಿರು. ಅದು ಸರಿಯಪ್ಪ, ಅವರ ಆರೋಗ್ಯವೊಂದು ಸುಧಾರಿಸ್ಬಿಟ್ರೆ ನಾನು ಆ ದೇವರನ್ನ ಇನ್ನೇನು ಕೇಳೋದಿಲ್ಲ. ಸುಧಾರಿಸುತ್ತೆ ಬಿಡಮ್ಮ. ನೀನು ಆಸ್ಪತ್ರೆಗೆ ಸೇರಿದಾಗ ಅವನು ನಿನ್ನ ಬಗ್ಗೆ ಯೋಚನೆ ಮಾಡಿದ್ನ. ನೀನು ಚೇತರಿಸ್ಕೊಳ್ಳುವ ಹೊತ್ತಿಗೆ ಅವನಾಗಲೇ ಸಂಗೀತಾಳಿಗೆ ತಾಳಿ ಕಟ್ಟಿದ. ಅಂಥವನ ಬಗ್ಗೆ ಕೊರಗಿ ನಿನ್ನ ಆರೋಗ್ಯ ಕೆಡಿಸ್ಕೊಳ್ಬೇಡಮ್ಮ. ಸದ್ಯ ಹೇಗೋ ನನ್ನ ಮಗಳಾಗಿ ಮಾನಸಾಳಿಗೆ ತಾಯಿಯಾಗಿ ಚೆನ್ನಾಗಿರು. ನಿನಗೆ ಮಗಳಿಂದ ಅವನೇ ಹೆಚ್ಚಾದ್ನ? ರಾಯರು ಕಳಕಳಿಯಿಂದ ಕೇಳಿದಾಗ ಭಾರತಿ ಒಣನಗೆ ಬೀರಿದ್ಲು. ಹೃದಯ ಮನಸ್ಸು ಎರಡರಲ್ಲಿ ಯಾವುದು ಹೆಚ್ಚು ಅಂದರೆ ಏನಪ್ಪ ಹೇಳೋದು? ಭಾವನೆಗಳು ಬೆಳೆಯೋಕ್ಕೆ ಹೃದಯ ಬೇಕು. ಆ ಭಾವನೆಗಳಿಗೆ ಒಂದು ರೂಪ ಕೊಡೋಕ್ಕೆ ಮನಸ್ಸು ಬೇಕು. ಹಾಗೆ ನನಗೆ ಅವರು ಮುಖ್ಯ, ನನ್ನ ಮಗಳು ಮುಖ್ಯ. ನನ್ನ ಎದೆಯಲ್ಲಿರೋ ಸಂಕಟ ನಿಮಗೆ ಯಾರಿಗೂ ಅರ್ಥವಾಗಲ್ಲ. ರಾಯರು ಮೌನ ವಹಿಸಬೇಕಾಯಿತು. ಅವರಿಗೆ ಅರ್ಥವಾಗಲಿಲ್ಲವೆಂದಲ್ಲ, ಅರ್ಥವಾಗಿಯೂ ತಾವೇನು ಮಾಡಲಾರದಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇವೆ ಎಂಬ ದುಗುಡದಿಂದ ಅವರು ಮಾತನಾಡಲಿಲ್ಲ. ಮಾನಸ ಮನೆಗೆ ಬರುವ ದಿನ ಹತ್ತಿರವಾಗ್ತಿದ್ದಂತೆ ಗೋದಾಬಾಯಿ ಬಾಣ್ತಿ ಮಗುವಿಗಾಗಿ ಮನೆಯಲ್ಲಿ ಸಡಗರದ ಸಿದ್ಧತೆ ಆರಂಭಿಸಿದ್ರು. ತನ್ನ ಮನಸ್ಸಿಗೆ ಬೇಗುದೆ ಮರೆತು ಭಾರತಿ ಅವರ ಸಹಾಯಕ್ಕೆ ನಿಂತಳು. ಮಾನಸಾಳಿಗೆ ಸಿಸೇರಿಯನ್ ಆಪರೇಷನ್ ಆಗಿದ್ದರಿಂದ ತೊಟ್ಟಿಲಿನ ಶಾಸ್ತ್ರ, ಮಗುವಿನ ನಾಮಕರಣವೆಲ್ಲ
5ನೆಯ ತಿಂಗಳಿನಲ್ಲಿ ಏರ್ಪಡಿಸಬೇಕೆಂದು ನಿರ್ಧರಿಸಲಾಗಿತ್ತು. ಮನು ಹೆಂಡತಿ ಮಗನನ್ನು ಕಾರ್ನಲ್ಲಿ ಮನೆಗೆ ಕರೆತಂದ. ತಾಯ್ತನ ಪವಿತ್ರ ಜಲದಲ್ಲಿ ಮಿಂದ ಸಂತೃಪ್ತಿ ನಗೆ ಬೀರುತ್ತಾ ಒಳಗ್ ಬಂದ ಮಾನಸಾಳ ಪರಿಪೂರ್ಣ ಚೆಲುವು ಕಂಡು ಭಾರತೀಯ ಎದೆ ಅಭಿಮಾನದಿಂದ ಹಿಗ್ಗಿತು. ಅಪ್ಪ ಹೇಳ್ದಂತೆ ಈ ಮಗಳು ಮೊಮ್ಮಗುನಿಂದಲೇ ತಾನು ಆನಂದ ಶಾಂತಿ ಕಾಣುವುದು ಒಳಿತು. ತಾನು ವೃತ ಅನಾರೋಗ್ಯಕ್ಕೆ ಒಳಗಾದರೆ ತನ್ನಿಂದ ಎಲ್ಲರಿಗೂ ತೊಂದರೆ, ಅಶಾಂತಿ, ದುಃಖ. ತಾನ್ಯಾಕೆ ಇನ್ನೂ ಗಗನ ಸುಖಕ್ಕಾಗಿ ಚಡುಪಡಿಸ್ತಾ ಇದ್ದೀನಿ? ಹೆಚ್ಚಾಗಿ ಗೌತಮನ ಬಗ್ಗೆ ಚಿಂತಿಸದಿರೋದೇ ಮೇಲು ಎಂದು ನಿರ್ಧರಿಸಿ ನಗುಮುಖದಿಂದಲೇ ಓಡಾಡಿದ್ಲು. ಬಾನು ಮಗುವಿನ ತೊಟ್ಟಿಲ ಬಳಿ ಕುಳಿತು ಮಾನಸಾಳನ್ನು ರೇಗಿಸ್ತಿದ್ದ. ಅಮ್ಮ, ಈಗ ನಿನಗೆ 2 ಮಕ್ಕಳ ಜವಾಬ್ದಾರಿ ತಲೆ ಮೇಲೆ ಬಿದ್ದಿದೆ ನೋಡು. ಒಂದು ತೊಟ್ಟಿಲಲ್ಲಿ ಮಲಗಿರೋ ಚಿಕ್ಕ ಮಗು, ಇನ್ನೊಂದು ಮಂಚದ ಮೇಲೆ ಕೂತಿರೋ ದೊಡ್ಡ ಮಗು. ಗೋದಾಬಾಯಿ ಮಗನ ಕೀಟಲಿಗೆ ನಗುತ್ತಿದ್ರು. ಮಾನಸ ನಸು ಮುನಿಸು ತೋರಿ ಮುಖ ಉಬ್ಬಿಸಿದ್ಲು. ಚಿಕ್ಕ ಮಗುವಿನಂತೆ ಅದರ ಅಪ್ಪನ ಕಾಟವೇ ನನಗೆ ಜಾಸ್ತಿ ಆಗಿ ಹೋಗಿದೆ. ನೋಡಿ ಆಂಟಿ, ನನ್ನನ್ನು ರೇಗಿಸಿದಿದ್ರೆ ಇವನಿಗೆ ಸಮಾಧಾನನೇ ಇರಲ್ಲ. ನನಗೆ ಕೋಪ ಬಂದರೆ ಇವನಿಗೆ ಎಷ್ಟು ಖುಷಿನೋ. ಸುಮ್ಮನೆ ಇರಬಾರ್ದೇನೋ ಬಾನು. ನಿನ್ನ ಮುಂದೆ ಕೂತು ಜಗಳ ಆಡೋಕೆ ಅವಳೇನು ಬಿಡಿ ಹುಡುಗಿಯಲ್ಲ. ಮಗನ ತಂದೆ ಆಗಿದ್ರೂ ನಿನ್ನ ಹುಡುಗಾಟ ಬಿಟ್ಟಿಲ್ಲ ಎಂದು ಗೋದಾಬಾಯಿ ಮಗನನ್ನು ಬೈದು ಹೊರ ಕಳಿಸಿದ್ರು. ಮದುವೆಗೂ ಮುಂಚೆ ಏನೋ ಸರಿ, ಈಗ ಮಗು ಹುಟ್ಟಿದ ಮೇಲೂ ಬಾನುನ ಏಕವಚನದಲ್ಲಿ ಮಾತನಾಡಿಸ್ತೀಯೇನೆ? ಗೋದಕ್ಕನ ಮುಂದೆ ಅದೆಲ್ಲ ಚೆನ್ನಾಗಿರಲ್ಲ. ಭಾರತಿ ಮಾನಸಾಳನ್ನು ನಯವಾಗಿ ಗದರಿದಾಗ ಮಾನಸ ನಕ್ಕಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.